ಬುರುಡೆ ಬಿಡೋಕು ಮುನ್ನ ಬೆಂಗಳೂರಲ್ಲಿ ರಿಹರ್ಸಲ್ ಆಗಿತ್ತು. TV9 ನಲ್ಲಿ ಬುರುಡೆ ಕಥೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬುರುಡೆ ಬಿಡೋಕು ಮುನ್ನ ಬೆಂಗಳೂರಲ್ಲಿ ಬಹಳ ತಾಲೀಮಾಗಿತ್ತು. TV9 ನಲ್ಲಿ ಇದರ ಇನ್ಸೈಡ್ ಡೀಟೇಲ್ಸ್ ಅನ್ನ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಯಂತ್ ಮೊಬೈಲ್ ನಲ್ಲೇ ಮೊದಲು ವಿಡಿಯೋನ ರೆಕಾರ್ಡ್ ಮಾಡಲಾಗಿತ್ತು. ಜಯಂತ್ ಟೀಮ್ ಮನೆಯಲ್ಲಿ ಬುರುಡೆಯ ರಿಹರ್ಸಲ್ ನಡೆದಿತ್ತು. ಜಯಂತ್ ಮನೆಯಲ್ಲಿ ಚೆನ್ನಯ್ಯ ಹೇಳಿಕೆಯ ದೃಶ್ಯಗಳನ್ನ ರೆಕಾರ್ಡ್ ಮಾಡಲಾಗಿತ್ತು. ನೂರಾರು ಶವ ಹೂತಿಟ್ಟಿರುವಂತಹ ಕುರಿತು ವಿಡಿಯೋ ರೆಕಾರ್ಡ್. ಸೊ ಇದೆಲ್ಲ ಎಲ್ಲಿ ರೆಡಿ ಆಗಿತ್ತು, ಎಲ್ಲಿ ಪ್ರಿಪರೇಷನ್ ಆಗಿದ್ದು ಅಂತ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ SIT ಅವರಿಗೆ ಒಂದಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. TV9 ನಲ್ಲಿ ಈ ಬುರುಡೆ ಕಥೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಯಂತ್ ಮೊಬೈಲ್ನಲ್ಲೇ ಮೊದಲು ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿತ್ತು ಅಂತ. ಸೊ ಜಯಂತ್ ಟೀಮ್ ಮನೆಯಲ್ಲಿ ನಡೆದಿತ್ತು ಬುರುಡೆ ರಿಹರ್ಸಲ್. ಸೊ ಜಯಂತ್ ಮನೆಯಲ್ಲಿ ಚೆನ್ನಯ್ಯ ಹೇಳಿಕೆಯನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಾಯಿತು, ರೆಕಾರ್ಡ್ ಮಾಡ್ಕೊಳ್ಳಾಯಿತು. ಸೊ ಜಯಂತ್ ಮೊಬೈಲ್ನಲ್ಲೇ ಚಿನ್ನಯ್ಯನ ವಿಡಿಯೋನ ಶೂಟ್ ಮಾಡಲಾಗಿತ್ತು ಅಂತ. ಸೊ ಈಗ ಜಯಂತಿ ಹೇಳ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆತನಿಗೆ ಮಾರಿ ಹಬ್ಬ ಇದೆ, ಅದಿದೆ ಇದಿದೆ ಅಂತ. ಆದರೆ ಶುರುವಾಗಿದ್ದು ಇಲ್ಲಿಂದ ಅನ್ನೋದು. ಇನ್ನು ಜಯಂತ್ ಫೋನ್ನಲ್ಲಿದ್ದಂಥ ಚಿನ್ನಯ್ಯ ವಿಡಿಯೋನ ಡಿಲೀಟ್ ಮಾಡಲಾಗಿದೆ. ವಿಡಿಯೋನ ಡಿಲೀಟ್ ಮಾಡಿದ್ದಂಥ ದೂರುದಾರ ಜಯಂತ್. ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಯಾರು ಹೇಳಿದ್ರು? ಮಟ್ಟಣ್ಣ ಅವ್ರು ಹೇಳಿದ್ರ? ಗಿರೀಶ್ ಮಟ್ಟಣ್ಣ ಅವರು ಅವರ ಸೂಚನೆ ಪ್ರಕಾರ ಏನಾದರೂ ದೃಶ್ಯವನ್ನ ಡಿಲೀಟ್ ಮಾಡಲಾಯ್ತಾ? ಜಯಂತ್ ಫೋನ್ನಲ್ಲಿದ್ದಂಥ ಚಿನ್ನಯ್ಯ ವಿಡಿಯೋನ ಡಿಲೀಟ್ ಮಾಡಲಾಗಿದೆ. ಅದನ್ನ ಡಿಲೀಟ್ ಮಾಡಿರುವಂಥದ್ದು ಜಯಂತ್ ಅಂತ ಕೂಡ ಗೊತ್ತಾಗಿದೆ. ವಿಡಿಯೋ ಡಿಲೀಟ್ ಮಾಡಲು ಹೇಳಿದ್ರ ಮಟ್ಟಣ್ಣವರು? ಅಂದ್ರೆ ಅವರ ಮೊಬೈಲ್ನಲ್ಲಿದ್ದಂಥ ವಿಡಿಯೋನ ಡಿಲೀಟ್ ಮಾಡೋಕೆ ತಿಳಿಸಿದ್ರ? ಸೂಚನೆ ಬಂದ ಮೇಲೆ ಡಿಲೀಟ್ ಆಯ್ತಾ? ಆರಂಭದಲ್ಲಿ ಈತನ ಹೇಳಿಕೆಯನ್ನು ಕ್ಯಾಪ್ಚರ್ ಮಾಡ್ಕೊಂಡು, ರೆಕಾರ್ಡ್ ಮಾಡಿಕೊಂಡು, ಸೊ ಅದಾದ ನಂತರ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿತ್ತು. ಸ್ವತಃ ಜಯಂತ್ ಅದನ್ನು ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಮಟ್ಟಣ್ಣ ಅವರು ಹೇಳಿದ್ರ ಅನ್ನೋ ಅನುಮಾನ ಕೂಡ ಈಗ SIT ಪೊಲೀಸರಿಗೆ ಬರ್ತಾ ಇದೆ. ಸೊ ಗಿರೀಶ್ ಮಟ್ಟಣ್ಣ ಅವರ ಸೂಚನೆಯಂತೆ ಏನಾದರೂ ದೃಶ್ಯವನ್ನು ಡಿಲೀಟ್ ಮಾಡಲಾಯ್ತಾ? ಸೊ ಡಿಲೀಟ್ ಮಾಡಿದ್ದು ಯಾಕೆ, ಏನು? ಆರಂಭದಲ್ಲಿ ರಿಹರ್ಸಲ್ ಆದಾಗ ಏನು ಪ್ಲಾನಿಂಗ್ ಇತ್ತು ಅನ್ನೋ. ಇನ್ನು 2 ವರ್ಷದ ಹಿಂದೆಯೇ ನಡೆದಿತ್ತ ಈ ಬುರುಡೆಯ ಸಂಚು. ಹೆಣ ಹೂತಿದ್ದಂಥ ಜಾಗ ಮಟ್ಟಣ್ಣ ಅವರಿಗೆ ಚಿನ್ನಯ್ಯ ತೋರಿಸಿದ್ದ ಅಂತ. ಬಂಗ್ಲೆಗುಡ್ಡೆ ಹಾಗೆ ನೇತ್ರಾವತಿ ನದಿ ತಟದಲ್ಲಿ, ಬಂಗ್ಲಗುಡ್ಡ ಏನಿದೆ ಅಲ್ಲಿ ನೇತ್ರಾವತಿ ನದಿ ತಟ, ಸದ್ಯದಲ್ಲಿ ಆ ಸ್ಥಳದಲ್ಲಿ ಟ್ರಯಲ್ ಮಾಡಲಾಗುತ್ತೆ. ಈ ಬಗ್ಗೆ ಸ್ವತಃ ಒಪ್ಕೊಂಡಿರುವಂತಹ ಹೋರಾಟಗಾರ ಜಯಂತ್. SITಯಿಂದ ಜಯಂತ್ ಚಿನ್ನಯ್ಯ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಫೇಲ್ ಆದರೆ ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಕೂಡ ಮಾಡಿದ್ದಂಥ ತಂಡ. ಸೊ SITಯಿಂದ ಜಯಂತ್ ಹಾಗೆ ಚಿನ್ನಯ್ಯ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಸ್ಥಳದಲ್ಲಿ ಟ್ರಯಲ್ ಮಾಡಿದ್ದಂಥ ಚಿನ್ನಯ್ಯ ಆ್ಯಂಡ್ ಗ್ಯಾಂಗ್. ಈ ಬಗ್ಗೆ ಸ್ವತಃ ಹೋರಾಟಗಾರ ಜಯಂತ್ ಇದನ್ನು ಒಪ್ಕೊಂಡಿದ್ರು. ಹೌದು, ಈ ಥರ ಒಂದು ಟ್ರಯಲ್ ಆಗಿದೆ ಅಂತ. ಸೊ SIT ಈಗ ಸದ್ಯಕ್ಕೆ ಜಯಂತ್ ಹಾಗೆ ಚಿನ್ನಯ್ಯ ಅವರ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅಶೋಕ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಎಲ್ಲಿಂದ ಶುರುವಾಯಿತು ಈ ಪ್ಲಾನ್. ಆರಂಭದಲ್ಲಿ ಈತನ ಹಿಂದೆ ಯಾರೂ ಇಲ್ಲ ಅನ್ನೋ ರೀತಿಯಾಗಿ ಯಾರನ್ನ ಕೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ಭಾಳ ಆಕ್ಟಿವ್ ಆಗಿದ್ದಂಥವ್ರನ್ನ ಕೇಳಿದ್ರೆ ಇವ್ರಿಗೂ ನನಗೂ ಪರಿಚಯನೇ ಇಲ್ಲ ಅನ್ನೋ ರೀತಿಯಾಗಿದ್ರು ಮಾಸ್ಕ್ ಮ್ಯಾನಿಂದ. ಆದರೆ ಈಗ ಒಂದೊಂದೇ ವಿಚಾರ ಹೊರಗೆ ಬರ್ತಾ ಇದೆ. ಈ ಜಯಂತ್ ಇವರ ಮೊಬೈಲಿಂದಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲಾಗಿತ್ತು ಅಂತ. ಸದ್ಯಕ್ಕೆ SITಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಏನು ಅಶೋಕ್? ಹೌದು ಅವಿನಾಶ್, ಪ್ರಮುಖವಾಗಿ ಧರ್ಮಸ್ಥಳ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಚಿನ್ನಯ್ಯನನ್ನು ತೀವ್ರತರದ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅದರಲ್ಲೂ ಆತ ಓಡಾಡಿದಂಥ ಜಾಗದಲ್ಲಿ ಈಗಾಗಲೇ ಮಹಜರ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜಯಂತ್ ನಿವಾಸದಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಅಲ್ಲಿ ಕೆಲವೊಂದಿಷ್ಟು ಸತ್ಯಾಂಶಗಳನ್ನು SIT ಅಧಿಕಾರಿ ಮುಂದೆ ಚಿನ್ನಯ್ಯ ಹೇಳ್ಕೊಂಡಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಆ ಒಂದು ಮನೆಯಲ್ಲೇ ಈ ಚಿನ್ನಯ್ಯನ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಯಿತು ಎನ್ನುವಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲಾನ್ ಆಫ್ ಆಕ್ಷನ್ ಎಂದೇ ಅದು ರೆಡಿ ಆಗಿರುವಂಥದ್ದೇ ಅದೇ ಒಂದು ನಿವಾಸದಲ್ಲಿ. ಸೊ ಅಲ್ಲಿ ಚರ್ಚೆಯನ್ನು ಮಾಡ್ತಿರುವಂಥದ್ದು ಕೂಡ ಗೊತ್ತಾಗಿದೆ. ಅಲ್ಲಿ ಒಂದ್ ಕಡೆಯಿಂದ ಜಯಂತ್ ಇರ್ತಾರೆ, ಗಿರೀಶ್ ಮಟ್ಟಣ್ಣ ಇರ್ತಾರೆ, ಚಿನ್ನಯ್ಯ ಇರ್ತಾರೆ, ಸುಜಾತ ಭಟ್ ಕೂಡ ಇರ್ತಾರೆ. ಕೆಲವೊಂದಿಷ್ಟು ಸಂಘಟನೆಯ ಪ್ರಮುಖರು ಕೂಡ ಅದೇ ಒಂದು ಮನೆಯಲ್ಲಿ ಮತ್ತು ಆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸಭೆಗಳನ್ನು ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಪ್ರಮುಖವಾಗಿ ಈಗಾಗಲೇ ಜಯಂತ್ ಕೂಡ ಹೇಳಿದ್ರು ಚಿನ್ನಯ್ಯನಿಗೆ ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಏನು ಈ ಕಥೆಗಳನ್ನು ಹೇಳಿದ್ದ ಅದರ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಅನ್ನು ಮೊದಲೇ ಮಾಡಿ ಇಟ್ಕೊಂಡಿದ್ರು. ಸೊ ಅದರ ವಿಡಿಯೋ ರೆಕಾರ್ಡ್ ಅನ್ನು ಜಯಂತ್ ಅವರ ಮೊಬೈಲ್ ಅಲ್ಲೇ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಸೂಚನೆ ಕೊಟ್ಟಿದ್ದಂಥದ್ದು ಗಿರೀಶ್ ಮಟ್ಟಣ್ಣ ಅವರು ಅಂತ ಹೇಳಲಾಗಿದೆ. ಪ್ರಾರಂಭದಲ್ಲಿ ಜಯಂತ್ ಅವರ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದನ್ನ
ಗಿರೀಶ್ ಮಠನ್ ಅವರಿಗೆ ಕಳಿಸ್ಕೊಡ್ಲಾಗಿತ್ತು. ಅದಾದ ಬಳಿಕ ಜಯಂತ್ ಅವರ ಮೊಬೈಲಲ್ಲಿ ಆ ವಿಡಿಯೋನ ಡಿಲೀಟ್ ಮಾಡಲಾಗಿದೆ. ಆದರೆ ಗಿರೀಶ್ ಮಠನ್ ಅವರ ಮೊಬೈಲ್ನಲ್ಲಿ ಈಗಲೂ ಕೂಡ ಆ ವಿಡಿಯೋ ಇದೆ ಎಂಬಂತ ಮಾಹಿತಿಯೂ ಕೂಡ ಇದೆ. ಸೊ SIT ಅಧಿಕಾರಿಗಳು ಈ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ನೋಟಿಸ್ ಅನ್ನು ನೀಡಬೇಕಾಗುತ್ತೆ. ಗಿರೀಶ್ ಮಠನ್ ಅವರಿಗೆ, ಜಯಂತ್ ಅವರಿಗೆ, ಸುಜಾತ ಭಟ್ ಅವರಿಗೆ ಎಲ್ರಿಗೂ ಕೂಡ ನೋಟಿಸ್ ಅನ್ನು ನೀಡ್ತಾರೆ. ಸೊ ಆ ಟೈಮಲ್ಲಿ ಅವರ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಇನ್ನೊಂದು ಪ್ರಮುಖವಾಗಿ ವಿಷಯ ಏನು ಅಂತಂದ್ರೆ, ಈ ಪ್ಲಾನ್ ಏನಿದೆ ಇದು SIT ರಚನೆ ಆದ್ಮೇಲೆ ಆತ ಒಂದಷ್ಟು ಜಾಗಗಳನ್ನು ತೋರಿಸಿದ, ಉತ್ಖನನ ಮಾಡಿತ್ತು, ತನಿಖೆ ಆಯಿತು, ಇದೆಲ್ಲ ಒಂದು ಭಾಗ. ಆದ್ರೆ ಇದಕ್ಕೂ ಮೊದಲೇ ಒಂದು ಮೆಗಾ ರಿಹರ್ಸಲ್ ಆ ಭಾಗದಲ್ಲಿ ನಡೆದಿತ್ತು ಎನ್ನುವಂಥದ್ದು ಗೊತ್ತಾಗಿದೆ. ಸುಮಾರು 2 ವರ್ಷದ ಹಿಂದೆ ಈ ಚಿನ್ನಯ್ಯ, ಈ ಜಯಂತ್ ಮತ್ತೆ ಗಿರೀಶ್ ಮಠನ್ ಅವರು, ಮಹೇಶ್ ಶೆಟ್ಟಿ ತಿಮರೋಡಿ ಇವರನ್ನೆಲ್ಲ ಭೇಟಿಯಾಗಿದ್ದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ಟೈಮಲ್ಲಿ ಚಿನ್ನಯ್ಯ ಈ ನೇತ್ರಾವತಿ ಭಾಗ, ಬಂಗ್ಲೆಗುಡ್ಡೆ ಪರಿಸರ, ಕಲ್ಲೇರಿ ಆ ಭಾಗದಲ್ಲಿ ಒಂದಿಷ್ಟು ಸ್ಥಳಗಳನ್ನು ಕೂಡ ಗುರುತಿಸಿದ. ಸೊ ಆ ಟೈಮಲ್ಲಿ ಈ ತಂಡ ಹೋಗಿ ಅಲ್ಲಿ ಒಂದು ರಿಹರ್ಸಲ್ ಅನ್ನು ಮಾಡಿತ್ತು. ಸೊ ಅಲ್ಲಿ ಒಂದು ಟ್ರಯಲ್ ಅನ್ನು ಕೂಡ ಮಾಡಲಾಗಿತ್ತು. ಸೊ ಆ ಟೈಮಲ್ಲಿ ಹೆಣ ಹುತ್ತಿರೋ ಜಾಗವನ್ನು ಚಿನ್ನಯ್ಯ ಸ್ವತಃ ಗಿರೀಶ್ ಮಠನ್ ಅವರಿಗೆ ತೋರಿಸಿದ್ದ ಅಂತ ಹೇಳಿ ಜಯಂತ್ ಅವರು ಒಪ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ತೋರಿಸಿದಂತ ಜಾಗ ಬೇರೆ, ಈಗ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ತೋರಿಸಿರ್ತಕ್ಕಂಥ ಜಾಗ ಬೇರೆ ಎನ್ನುವಂತ ಎಲಿಗೇಷನ್ ಅನ್ನು ಈಗ ಈ ಹೋರಾಟಗಾರರು ಅಂತ ಹೇಳಿ ಗುರುತಿಸಿಕೊಂಡವರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು, ಅವನು ಒತ್ತಡಕ್ಕೊಳಗಾಗಿದ್ದಾನೆ. ಸೊ ಹಾಗಾಗಿ ಅವನ ಮೇಲೆ ಪ್ರಭಾವ ಬೀರಿ ಈಗ ಆತ ಸುಳ್ಳು ಹೇಳ್ತಿದ್ದಾನೆ ಎನ್ನುವಂತ ಆರೋಪವನ್ನು ಈ ಜಯಂತ್ ಗಿರೀಶ್ ಮಠನ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಸತ್ಯಾಸತ್ಯತೆ ಏನಿದೆ ಎಂಬುದು ಇನ್ನಷ್ಟೇ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು, ಅಥವಾ ಈ ಚಿನ್ನಯ್ಯನಿಗೆ ಒತ್ತಾಯಪೂರ್ವಕವಾಗಿ ಈ ರೀತಿ ಹೇಳುವಂತೆ ಇವರೇ ಏನಾದ್ರೂ ಹೇಳಿದ್ರ, ಮೊದಲು ಕತೆ ಕಟ್ಟದಂತೆ ಅವ್ರು ಯಾರು, ಪ್ಲಾನ್ ಅಲ್ಲಿ ಇರುವಂತವ್ರು ಯಾರು. ಸೊ ಇದೆಲ್ಲ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಅಶೋಕ್.